ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯನವರು ಅವರು ನಾನು ಅಹಿಂದ ಮುಖ್ಯಮಂತ್ರಿ, ಅಹಿಂದ ನಾಯಕ, ದೇಶದಲ್ಲಿ ನಾನೊಬ್ಬನೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಹಿಂದ ಮುಖ್ಯಮಂತ್ರಿ ಇರುವಂಥದ್ದು. ಬೇರೆ ಯಾವ ರಾಜ್ಯದಲ್ಲೂ ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿ ಇಲ್ಲ. ಆಂಧ್ರದಲ್ಲಿ ರೆಡ್ಡಿ ಇದ್ದಾರೆ, ಹಿಮಾಚಲ ಪ್ರದೇಶದಲ್ಲಿ ಠಾಕೂರ್ ಸಂಬಂಧಪಟ್ಟಿದ್ದಿದೆ, ಕೇರಳದಲ್ಲಿ ಅವರು ಮುಂದುವರೆದ ನಾಯರ್ ಅವರು ಇದ್ದಾರೆ. ನನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲ್ಲ, ನಾನು ಹಿಂದುಳಿದ ಇದ್ದೀನಿ, ಕಾಂಗ್ರೆಸ್ ಪಾರ್ಟಿ ನಾನು ಬಿಡಲ್ಲ ಅಂತೇಳಿ ಬಹಳ ಕಾನ್ಫಿಡೆನ್ಸ್ ಆಗಿದ್ದಂತ ಮುಖ್ಯಮಂತ್ರಿ ಏಕಾಏಕಿ ರಾಹುಲ್ ಗಾಂಧಿ ಅವರ ಕಿತಾಪತಿಯಿಂದ ಮತ್ತೆ ಅವರ ತಂದೆಯವರು, ಅವರ ಪೂಜ್ಯ ತಂದೆಯವರು ಯಾರು ಅಲ್ಲಲ್ಲ ರಾಜೀವ್ ಗಾಂಧಿ ಅವರು ಹಂಗೆ ಏರ್ಪೋರ್ಟ್ ಅಲ್ಲೇ ಮುಖ್ಯಮಂತ್ರಿನ ಕಿತ್ತಾಕ್ ಹೋದ್ರು. ಅವರು ವೀರೇಂದ್ರ ಪಾಟೀಲ್ನ ಕಿತ್ತಾಕಿದ್ದು ನಾವು ನೋಡಿದ್ದೀರಿ. ಹಿಂದೆ ಅವರ ಅಜ್ಜಿ ದೇವರಾಜ್ ಅರಸ್ ಅವ್ರನ್ನ, ಅತಿ ದೊಡ್ಡ ಹಿಂದುಳಿದ ವರ್ಗದ ನಾಯಕ ದೇವರಾಜ್ ಅರಸನ್ನ ರಾತ್ರೋರಾತ್ರಿಯಾಗಿ ಕಿತ್ತಾಕಿದ್ದು. ಮತ್ತೊಬ್ಬ ಹಿಂದುಳಿದ ವರ್ಗದ ನಾಯಕ ಬಂಗಾರಪ್ಪ ಅವರನ್ನ ಕಿತ್ತಾಕಿರುವಂಥದ್ದು. ಇದು ಕಾಂಗ್ರೆಸ್ಸಿನ ಕಿತ್ತಾಕುವಂತ ಸಂಸ್ಕೃತಿ. ಅದರಲ್ಲಿ ಹೆಚ್ಚು ನೊಂದಿರ್ತಕ್ಕಂಥವರು ಹಿಂದುಳಿದವರೇ. ಕಾಂಗ್ರೆಸ್ಸಿನ ಕಿತ್ತಾಕಿರೋ ಆಟದಲ್ಲಿ ಅತಿ ಹೆಚ್ಚು ಜನ ದೇವರಾಜ್ ಅರಸ್, ಬಂಗಾರಪ್ಪ, ಈಗ ಸಿದ್ದರಾಮಯ್ಯ. 4 ಜನದಲ್ಲಿ 3 ಜನ ಬ್ಯಾಕ್ವರ್ಡ್. ಕಾಂಗ್ರೆಸ್ ಪಾರ್ಟಿ ಬರ್ತಾ ಬ್ಯಾಕ್ವರ್ಡ್ ಮಾಡ್ತಾ ಇದೆ. ಬ್ಯಾಕ್ವರ್ಡ್ ಗೋ ಬ್ಯಾಕ್ ಈ ಸಂಸ್ಕೃತಿ ಅಡಾಪ್ಟ್ ಮಾಡಿಕೊಂಡಿದೆ. ದೇಶದಲ್ಲಿ ನರೇಂದ್ರ ಮೋದಿಗೆ ಸದಾ ಸವಾಲಾಗ್ತಾ ಇದ್ದಂತ ರಾಹುಲ್ ಗಾಂಧಿ ನಾನು ಬ್ಯಾಕ್ವರ್ಡ್ ಪರ ಅಂತೇಳಿ ಈಗ ನಾನು ಪ್ರಶ್ನೆ ಮಾಡ್ತೀನಿ, ನೀನು ಬ್ಯಾಕ್ವರ್ಡ್ನ ಗೋ ಬ್ಯಾಕ್ ಅಂತ ಯಾಕೆ ಹೇಳಿದೆ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಒಂದ್ ರೀತಿ ಹಿಂದುಳಿದ ವರ್ಗಗಳ ವಿರೋಧವಾಗಿದೆ ಈಗ.